ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲಕ್ಷ್ಮಿ, ನೀನ್ ತುಂಬಾ ವರ್ಷಗಳಾದ್ಮೇಲೆ ನಮ್ಮ ಮನೆಗೆ ಬರ್ತಾ ಇದೆಯಲ್ಲ. ನೀನ್ ಮನೆಗೆ ಬಂದ್ರೆ ನಿನ್ಗೊಂದು ದೊಡ್ಡ ಉಡುಗೊರೆ ಕೊಡ್ತೀನಿ. ಅದನ್ನ ನೋಡ್ಬಿಟ್ಟಂತೂ ನಿನ್ ಜೀವನ ಪೂರ್ತಿ ಸಂತೋಷ ಪಡ್ತೀಯ ಅಂತ ದೊಡ್ಡ ಉಡುಗೊರೆ ಕೊಡ್ತೀನಿ. ಅದಕ್ಕೆ ನೀವು ಇಲ್ಲಿವರೆಗೂ ಬಂದು ನನ್ನನ್ನು ಎಷ್ಟೊಂದು ಪ್ರೀತಿಯಿಂದ ಮಾತಾಡ್ಸ್ತೀರ, ಅದಕ್ಕಿಂತ ದೊಡ್ಡ ಉಡುಗೊರೆ ಇನ್ನೇನಿರುತ್ತೆ? ನನಗಿನ್ನು ಯಾವ ಉಡುಗೊರೆನೂ ಬೇಡ. ಲಕ್ಷ್ಮಿ, ಇದು ದುಡ್ಡು ಕೊಟ್ರೆ, ಆಸ್ತಿ ಕೊಟ್ರೆ, ಹಣ ಕೊಟ್ರೆ ಬರುವಂತದ್ದಲ್ಲ ಲಕ್ಷ್ಮಿ. ಅದೆಲ್ಲದಕ್ಕಿಂತ ಮೀರಿದ್ದು ಜೀವ. ನನಗೆ ನಿನಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಅದನ್ನ ಮಾತ್ರ ನೀನ್ ನೋಡ್ಬಿಟ್ರೆ ನಿನ್ ದುಃಖ ಪೂರ್ತಿ ಹೊರತೋಗ್ತೀಯ ಅಂತ ಉಡುಗೊರೆ ಅದು. ನಿನ್ ಜೀವನದಲ್ಲಿ ಯಾವಾಗ್ಲೂ ಖುಷಿ ತುಂಬಿಕೊಂಡಿರುತ್ತೆ. ನೀನ್ ನನಗೆ ಮಾತು ಕೊಟ್ಟಿದ್ಯಾ ಲಕ್ಷ್ಮಿ, ನೀನ್ ನಾಳೆ ಬರ್ಲೇಬೇಕು. ಆಯ್ತು ಅದಕ್ಕೆ ಬರ್ತೀನಿ. ಲಕ್ಷ್ಮಿ ನೋಡು, ನೀನು ಒಬ್ಳೇ ಬರೋ ಹಾಗಿಲ್ಲ. ಏನೇ ಅಡ್ಡಿ ಬಂದ್ರು ನಿಮ್ಮ ಯಜಮಾನ್ರನ್ನ ಕರ್ಕೊಂಡ್ಬರ್ಬೇಕು. ನನಗೆ ಗೊತ್ತು ಅವ್ರು ಬರಕ್ ಒಪ್ಪಲ್ಲ ಅಂತ, ಆದ್ರೆ ನೀನು ಅವ್ರನ್ನ ಒಪ್ಸಿ ಅವ್ರನ್ನ ಕರ್ಕೊಂಡ್ಬರ್ಬೇಕು. ಯಾಕೆಂದ್ರೆ ಆ ಉಡುಗೊರೆ ನಿಮ್ಮಿಬ್ರಿಗೂ ಸೇರಿತ್ತು. ಅಲ್ಲ ಅದಕ್ಕೆ ಅವ್ರನ್ನ ಒಪ್ಸೋದು. ಲಕ್ಷ್ಮಿ, ನೀನು ನನಗೆ ಮಾತು ಕೊಟ್ಟಿದ್ಯಾ, ಮರೆಯೋ ಹಾಗಿಲ್ಲ. ನಾನು ಕಾಯ್ತಾ ಇರ್ತೀನಿ, ನೀವಿಬ್ರು ಬರಬೇಕು. ನಿಮ್ಮಿಬ್ಬರಿಗೂ ಎಲ್ಲೂ ಸಿಗದಿರೋಂಥ ಖುಷಿ ಅಲ್ಲಿ ಸಿಗುತ್ತೆ. ಆ ಕ್ಷಣ ನೀವಿಬ್ರು ಯಾವತ್ತೂ ಮರೆಯಲ್ಲ. ನೀನು ಅವ್ರನ್ನ ಕರ್ಕೊಂಡ್ಬರ್ಬೇಕು ಅಷ್ಟೆ. ಅಂಥ ಉಡುಗೊರೆ ಏನದಕ್ಕೆ? ನೀವು ಹೇಳ್ತಾ ಇರೋದು ನೋಡಿದ್ರೆ ನನಗೂ ಕುತೂಹಲ ತಡೆಯೋಕ್ಕಾಗ್ತಿಲ್ಲ. ನೀವಿಬ್ರು ನಾಳೆ ಬನ್ನಿ, ನಿಮಗೆ ಗೊತ್ತಾಗುತ್ತೆ. ಸರಿ ಅದಕ್ಕೆ. ಸರಿ ಲಕ್ಷ್ಮಿ, ನಾ ಹೊರಡ್ತೀನಿ. ಅದಕ್ಕೆ ತಿಂಡಿನಾದ್ರೂ ಮುಗಿಸಿ. ಅಲ್ಲ, ಯಾವಾಗಲೂ ಆ ಥರದಲ್ಲೇ ಬಂದು ಆ ಥರದಲ್ಲೇ ಹೋಗ್ತಿರಲ್ಲ ನೀವು. ನೀವಿಬ್ರು ನಮ್ಮ ಮನೆಗೆ ಬರ್ತೀರ ಅನ್ನೋ ಖುಷಿನಲ್ಲಿ ನನ್ನ ಹೊಟ್ಟೆ ತುಂಬೋಯ್ತು. ಲಕ್ಷ್ಮಿ, ನಾನು ಹೊರಡ್ತೀನಿ. ಆದರೆ ಖಂಡಿತ ನೀವಿಬ್ರು ನಾಳೆ ಬರಲೇಬೇಕು. ನಾನು ಕಾಯ್ತಾ ಇರ್ತೀನಿ. ಕುಂಕುಮ ಕೊಡ್ತೀನಿ, ಕೂತ್ಕೊಳ್ಳಿ. ಒಳ್ಳೇದಾಗಲಿ ಲಕ್ಷ್ಮಿ, ಎಲ್ಲ ಒಳ್ಳೇದಾಗುತ್ತೆ. ಲಕ್ಷ್ಮಿ, ನಾ ಹೊರಡ್ತೀನಿ. ನಾಳೆ ನಾನು ಕಾಯ್ತಾ ಇರ್ತೀನಿ. ಖಂಡಿತ ಬರಬೇಕು. ನಿಮ್ಮ ಮನೆಯನ್ನು ಕರ್ಕೊಂಡು. ಹಾಂ, ಬರಲಾ? ಏನೋ ಮರೆಯೋಕ್ಕಾಗದೇ ಇರೋ ಉಡುಗೊರೆ ಅಂತಿದ್ದಾರೆ. ಏನಿದು? ಎಲ್ಲ ಒಕ್ಟಾಗಿದೆ. ಲಕ್ಷ್ಮೀ ನಿವಾಸ ಲಕ್ಷ್ಮೀ